ಶೀರ್ಷಿಕೆ ಅನಾಮಿಕ ಅತಿಥಿ ದ ಅನ್ನೇಮ್ಡ್ ಗೆಸ್ಟ್. ದೃಶ್ಯ 1. ಕಾಡಿನ ನಡುವಿನ ಹಳೆಯ ಬಂಗಲೆ. ರಾತ್ರಿ. ಹಿನ್ನೆಲೆಯಲ್ಲಿ ಜೋರಾದ ಮಳೆ ಮತ್ತು ಗುಡುಗಿನ ಶಬ್ದ. ಆರ್ಯನ್ ಮತ್ತು ಸ್ನೇಹ ತಮ್ಮ ಕಾರಿನಲ್ಲಿ ಒಂದು ಹಳೆಯ ಬಂಗಲೆಯ ಮುಂದೆ ಬಂದು ನಿಲ್ಲುತ್ತಾರೆ. ಆರ್ಯನ್ ಕಾರಿನಿಂದ ಇಳಿಯುತ್ತಾ, ಕೊನೆಗೂ ಬಂದೆವು, ಈ ವೀಕೆಂಡ್ ಆರಾಮಾಗಿ ಇಲ್ಲಿ ಕಳೆಯಬಹುದು. ಸ್ನೇಹ ಬಂಗಲೆಯನ್ನು ನೋಡುತ್ತಾ, ಆರ್ಯನ್, ಈ ಮನೆ ನೋಡಲು ಸ್ವಲ್ಪ ವಿಚಿತ್ರವಾಗಿಲ್ಲವೇ? ದೀಪಗಳೂ ಇಲ್ಲ, ಸುತ್ತಲೂ ದಟ್ಟವಾದ ಕಾಡು. ಇದೆಲ್ಲ ರಸ್ಟಿಕ್ ಫೀಲ್ ಕಣೆ, ಬಾ ಒಳಗೆ ಹೋಗೋಣ. ದೃಶ್ಯ 2. ಮನೆಯ ಒಳಾಂಗಣ. ರಾತ್ರಿ 11 ಗಂಟೆ. ಮನೆಯ ಒಳಗೆ ಹಳೆಯ ಪೀಠೋಪಕರಣಗಳಿವೆ. ಧೂಳು ತುಂಬಿದೆ. ಸ್ನೇಹಳಿಗೆ ಯಾವುದೋ ಶಬ್ದ ಕೇಳಿಸಿದಂತಾಗುತ್ತದೆ. ಸ್ನೇಹ, ಆರ್ಯನ್, ಮೇಲ್ಗಡೆ ಯಾರೋ ಓಡಾಡಿದ ಹಾಗಾಯಿತು, ಕೇಳಿಸಿತಾ? ಆರ್ಯನ್ ನಗುತ್ತಾ, ಗಾಳಿಗೆ ಕಿಟಕಿ ಬಡಿದಿರಬೇಕಷ್ಟೆ, ನೀನು ಸುಮ್ಮನೆ ಭಯಪಡಬೇಡ, ನಾನು ಹೋಗಿ ನೀರು ತರುತ್ತೇನೆ. ಆರ್ಯನ್ ಅಡುಗೆ ಮನೆಗೆ ಹೋಗುತ್ತಾನೆ. ಸ್ನೇಹ ಹಜಾರಿನಲ್ಲಿ ನಿಂತಿರುತ್ತಾಳೆ. ಇದ್ದಕ್ಕಿದ್ದಂತೆ ಗೋಡೆಯ ಮೇಲಿರುವ ಹಳೆಯ ಗಡಿಯಾರ ಜೋರಾಗಿ ಶಬ್ದ ಮಾಡುತ್ತದೆ. ಆದರೆ ಆಗ ಸಮಯ ಕೇವಲ 11:10. ಗಡಿಯಾರ 12 ಗಂಟೆ ಹೊಡೆದಂತೆ ಶಬ್ದ ಮಾಡುತ್ತದೆ. ದೃಶ್ಯ 3. ಅಡುಗೆ ಮನೆ ಮತ್ತು ಮರೆಮಾಚಿದ ಸತ್ಯ. ಆರ್ಯನ್ ನೀರು ಕುಡಿಯುತ್ತಿರುವಾಗ ಕಿಟಕಿಯ ಹೊರಗೆ ಒಬ್ಬ ಮುದುಕ ನಿಂತಿರುವುದನ್ನು ನೋಡುತ್ತಾನೆ. ಅವನೇ ಮೂಲ. ಆರ್ಯನ್ ಗಾಬರಿಯಿಂದ, ಯಾರು ನೀವು? ಇಲ್ಲಿ ಏನು ಮಾಡುತ್ತಿದ್ದೀರಿ? ಮೂಲ ನಿಧಾನವಾಗಿ, ಈ ಮನೆಗೆ ಅತಿಥಿಗಳು ಬಂದು ಬಹಳ ವರ್ಷವಾಯಿತು. ಆದರೆ ನೆನಪಿರಲಿ, ಇಲ್ಲಿ ನೀವು ಇಬ್ಬರೇ ಇಲ್ಲ, ಮೂರನೆಯವರೂ ಇದ್ದಾರೆ. ಅಂದರೆ ಏನ್ ಹೇಳುತ್ತಿದ್ದೀರಾ? ಮೂಲ ಮರೆಯಾಗುತ್ತಾ, ಕನ್ನಡಿಯತ್ತ ನೋಡಬೇಡಿ, ಅದು ಸುಳ್ಳು ಹೇಳುವುದಿಲ್ಲ. ದೃಶ್ಯ 4. ಕ್ಲೈಮ್ಯಾಕ್ಸ್. ಮಧ್ಯರಾತ್ರಿ 12 ಗಂಟೆ. ಆರ್ಯನ್ ಹಜಾರಿಗೆ ಓಡಿ ಬರುತ್ತಾನೆ. ಸ್ನೇಹ ಕನ್ನಡಿಯನ್ನು ನೋಡುತ್ತಾ ನಿಂತಿದ್ದಾಳೆ. ಅವಳ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ. ಆರ್ಯನ್, ಸ್ನೇಹ, ಅಲ್ಲಿಂದ ಬಾ, ಇಲ್ಲಿ ಯಾರೋ ವಿಚಿತ್ರ ವ್ಯಕ್ತಿ ಇದ್ದಾನೆ, ನಡಿ, ಇಲ್ಲಿಂದ ಹೋಗೋಣ. ಸ್ನೇಹ ತಿರುಗದೆ, ಆರ್ಯನ್, ಕನ್ನಡಿಯಲ್ಲಿ ನೋಡು, ನಾನಿಲ್ಲಿ ನಿಂತಿದ್ದೇನೆ, ಆದರೆ ನನ್ನ ಪ್ರತಿಬಿಂಬ ಯಾಕೆ ನಗುತ್ತಿದೆ? ಆರ್ಯನ್ ಕನ್ನಡಿಯನ್ನು ನೋಡುತ್ತಾನೆ. ಕನ್ನಡಿಯಲ್ಲಿರುವ ಸ್ನೇಹಳ ಪ್ರತಿಬಿಂಬ ಭಯಾನಕವಾಗಿ ನಗುತ್ತಿದೆ ಮತ್ತು ಆಕೆಯ ಕೈಯಲ್ಲಿ ಒಂದು ಹಳೆಯ ಕತ್ತಿ ಇದೆ. ನಿಜವಾದ ಸ್ನೇಹ ಇನ್ನೂ ಸುಮ್ಮನೆ ನಿಂತಿದ್ದಾಳೆ. ಇದ್ದಕ್ಕಿದ್ದಂತೆ ಮನೆಯ ಎಲ್ಲಾ ದೀಪಗಳು ಆರಿ ಹೋಗುತ್ತವೆ. ಆರ್ಯನ್ ದೀಪಗಳು ಮತ್ತೆ ಬಂದಾಗ ಹಜಾರ ಖಾಲಿ ಇರುತ್ತದೆ. ಕನ್ನಡಿಯ ಮೇಲೆ ರಕ್ತದಲ್ಲಿ ಬರೆದಿರುತ್ತದೆ, ನನ್ನ ಮನೆಗೆ ಸ್ವಾಗತ. ಟ್ವಿಸ್ಟ್, ದ ಎಂಡಿಂಗ್. ಕ್ಯಾಮೆರಾ ಝೂಮ್ ಔಟ್ ಆದಾಗ ಆ ಮನೆಯ ಹೊರಗಡೆ ಒಂದು ಸಣ್ಣ ಸಮಾಧಿ ಇರುತ್ತದೆ. ಅದರ ಮೇಲೆ ಆರ್ಯನ್ ಮತ್ತು ಸ್ನೇಹಳ ಫೋಟೋ ಇರುತ್ತದೆ. ಅವರು ಅಲ್ಲಿಗೆ ಬಂದಿದ್ದಲ್ಲ, ಅವರು ಆಗಲೇ ಆ ಮನೆಯಲ್ಲಿ ಮೃತಪಟ್ಟ ಆತ್ಮಗಳು ಎಂದು ತಿಳಿಯುತ್ತದೆ.